ಬಿಡಾಡಿ ವಾಹನಗಳನ್ನ ಎಲ್ಲೂ ನಿಲ್ಲಿಸೋ ಹಾಗಿಲ್ಲ. ಹಲವು ವರ್ಷಗಳಿಂದ ಅಲ್ಲೇ ಇದ್ರೆ ಅದನ್ನ ಎತ್ತಂಗಡಿ ಮಾಡ್ತೀವಿ ಅಂತ ಏನು ಡೆಡ್ಲೈನ್ ಕೊಡಲಾಗಿತ್ತು, ಆ ಡೆಡ್ಲೈನ್ ಅಂತ್ಯ ಆಗಿದೆ. ನೋಟಿಸ್ ಅಂಟಿಸಿದ್ರು ಆ ಕಾರ್ಗಳಿಗೆ. ಅಷ್ಟಾದ್ರೂ ಕೂಡ ಅನಾಥ ವಾಹನಗಳು ಅಲ್ಲೇ ಬಿದ್ದಿದ್ರಿಂದ ಅವುಗಳ ಟೋಯಿಂಗ್ ಕಾರ್ಯ ಈಗ ಶುರುವಾಗಿದೆ. ಟೋಯಿಂಗ್ಗೆ ಸಚಿವ ಕೃಷ್ಣ ಬೈರೇಗೌಡರು ಚಾಲನೆ ಕೊಟ್ಟಿದ್ದಾರೆ. ಮಲ್ಲೇಶ್ವರಂನಲ್ಲಿ ಟೋಯಿಂಗ್ ಕಾರ್ಯಕ್ಕೆ ಚಾಲನೆ ಸಿಕ್ಕಿದೆ. ವಾರದ ಹಿಂದೆ ವಾಹನಗಳಿಗೆ ನೋಟಿಸ್ ಅನ್ನ ಅಂಟಿಸಿತ್ತು ಜಿಬಿಎ. ಅಂದ್ರೆ ವರ್ಷಾನುಗಟ್ಲೆಯಿಂದ ಅಲ್ಲೇ ಫುಟ್ಪಾತ್ ಬಳಿಯಲ್ಲೇ, ಮುಖ್ಯ ರಸ್ತೆಗಳ ಪಕ್ಕದಲ್ಲೇ ಅಲ್ಲೇ ಪಾರ್ಕಿಂಗ್ ಮಾಡಿ ಬಿಟ್ಟು ಹೋಗಿದ್ರು. ಹಾಗಾಗಿಯೇ ಅಂತಹ ವಾಹನಗಳನ್ನ ತೆರವು ಮಾಡ್ತೀವಿ ಎನ್ನುವಂತಹ ಕರೆಯನ್ನ ಕೊಟ್ಟಿತ್ತು ಜಿಬಿಎ. ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಇದರ ಬಗ್ಗೆ ಖಡಕ್ ಆದಂತಹ ಸೂಚನೆಯನ್ನ ನೀಡಿದ್ರು. ಸಚಿವರು ಮಾತನಾಡ್ತಿದ್ದಾರೆ, ಕೇಳಿ. ಅಂದ್ರೆ ರಸ್ತೆಗಳಲ್ಲೆಲ್ಲ ತಿಂಗಳಾನುಗಟ್ಲೆ ವಾಹನಗಳನ್ನ ಬಿಟ್ಬಿಟ್ಟು ಅದರಿಂದ ಆಗುವಂತ ತೊಂದರೆ ಪ್ರತಿನಿತ್ಯ ಲಕ್ಷಾಂತರ ಜನ ಅನುಭವಿಸ್ತಾರೆ. ಸೊ ಜೊತೆಗೆ ಈ ಗುಜರಿ ಗಾಡಿಗಳ ತರ ಎಲ್ಲಂದ್ರೆ ಅಲ್ಲಿ ಅವುಗಳನ್ನ ಬಿಟ್ಬಿಟ್ಟು ಬೆಂಗಳೂರಿನಲ್ಲಿ ನೋಡೋದಕ್ಕೂ ಒಂಥರ ಅಸಹ್ಯ ವಾತಾವರಣ, ಬೆಂಗಳೂರಿನ ಒಂದು ಲುಕ್ಕನ್ನು ಕೂಡ ಕೆಡಿಸುತ್ತೆ. ಸೊ ಹಾಗಾಗಿ ಇಂಥ ವಾಹನಗಳನ್ನ ಯಾರು ರಸ್ತೆಗಳಲ್ಲಿ ಫುಟ್ಪಾತಲ್ಲಿ ಅನಾಥವಾಗಿ ಬಿಟ್ಬಿಟ್ಟಿದ್ದಾರೆ, ಬಿಡಾಡಿ ವಾಹನಗಳಿದಾವೆ, ಅಂಥವುಗಳನ್ನು ಗುರುತಿಸಿ ಅವುಗಳನ್ನು ತೆರವು ಮಾಡುವಂಥ ಕಾರ್ಯಾಚರಣೆಯನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ. ಹೋದ ಶುಕ್ರವಾರ ಇವಕ್ಕೆಲ್ಲ ಕಾನೂನು ಪ್ರಕಾರವಾಗಿ 1 ವಾರ ನೋಟಿಸನ್ನು ನಾವು ಆ ವಾಹನಗಳಿಗೆ ಅಂಟಿಸಿದ್ದೇವೆ. ನೋಟಿಸ್ ಅಂಟಿಸಿ 1 ವಾರ ಕಾದಿದ್ದೇವೆ. 1 ವಾರದಲ್ಲಿ ಅವರು ಬಂದು ಸಣ್ಣ ಒಂದು ದಂಡ ಕಟ್ಟಿಬಿಟ್ಟು ಆ ವಾಹನವನ್ನು ಅವರು ವಶಕ್ಕೆ ತಗೊಳ್ಬಹುದು ಮಾಲೀಕರು. ಆದರೆ ಯಾವ ವಾಹನಗಳು 1 ವಾರ ಆಗಿ ನೋಟಿಸ್ ಅಂಟಿಸಿನೂ ಕೂಡ ಅವರ ಮಾಲೀಕರು ಬಂದು ಕ್ಲೈಮ್ ಮಾಡಿಲ್ಲ, ಅಂಥ ವಾಹನಗಳನ್ನು ಇವತ್ತಿನಿಂದ ಟೋಯಿಂಗ್ ಕಾರ್ಯಾಚರಣೆ ಮುಖಾಂತರ ಅವುಗಳನ್ನು ಸಾಗಾಣಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ವಾಹನಗಳನ್ನು ಸಾಗಾಣಿಕೆ ಮಾಡಿ ನಾವು ನಮ್ಮ ಜಿಬಿಎ ಜಾಗದಲ್ಲಿ ಅದನ್ನು ಇನ್ನೂ ಒಂದು 15 ದಿನ ಇಟ್ಕೊಳ್ತೇವೆ. ಅದನ್ನು ಪೇಪರಲ್ಲೂ ಕೂಡ ಒಂದು ನೋಟಿಫಿಕೇಶನ್ ಕೊಡ್ತೇವೆ. ಅಲ್ಲೂ ಬಂದು ಅವರು ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ನಾವು ಅದನ್ನ ಕಾನೂನು ಪ್ರಕಾರವಾಗಿ ಹರಾಜು ಕರೆದು ಹರಾಜಿನಲ್ಲಿ ಮಾರಾಟ ಮಾಡಬೇಕಾಗತ್ತೆ. ಹಾಗಾಗಿ ಈಗಲೂ ನಾನು ಮನವಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಇನ್ನು ಮುಂದೆ ರಸ್ತೆಯಲ್ಲಿ ಫುಟ್ಪಾತಲ್ಲಿ ಅನಾಥವಾಗಿ ವಾಹನಗಳನ್ನ ಬಿಟ್ಟು, ಸಾರ್ವಜನಿಕರ ಸ್ವತ್ತು ಅದು. ರಸ್ತೆ ಫುಟ್ಪಾತ್ ಅಂತ ಹೇಳಿದ್ರೆ ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಅದು ಪಬ್ಲಿಕ್ ಪ್ರಾಪರ್ಟಿ, ಸಾರ್ವಜನಿಕರ ಜಾಗ. ಅದನ್ನ ಒತ್ತುವರಿ ಮಾಡಿ ಪಾದಾಚಾರಿಗಳಿಗೆ ವಾಹನ ಸಂಚಾರಕ್ಕೆ ತೊಂದರೆ ಮಾಡೋದನ್ನ ಬಿಡಿ. ಯಾರ್ಯಾರು ವಾಹನ ಮಾಲೀಕರಿದ್ದೀರಾ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಈ ರೀತಿ ಸಾರ್ವಜನಿಕ ಜಾಗವನ್ನ ಅತಿಕ್ರಮಣ ಮಾಡಬಾರದು. ಇವತ್ತು 1 ದಿನಕ್ಕೆ 2 ದಿನಕ್ಕೆ ನಿಲ್ಸಿದ್ರೆ ನಮ್ದೇನು ತಕರಾರಿಲ್ಲ. ನಿಮ್ಮ ಮನೆ ಹತ್ರ ರಾತ್ರಿ ನಿಲ್ಸಿದ್ರು ಅದ್ರ ಬಗ್ಗೆನೂ ನಾನು ಮಾತಾಡ್ತಾ ಇಲ್ಲ. ಆದರೆ ವಾರಗಟ್ಲೆ ಮೂವೇ ಮಾಡದೆ ಪಾದಾಚಾರಿ ಮಾರ್ಗ ಅತಿಕ್ರಮಣ ಮಾಡಿ, ರಸ್ತೆ ಅತಿಕ್ರಮಣ ಮಾಡಿ ನಿಲ್ಸಿದ್ರೆ ಅವುಗಳನ್ನು ನಾವು ಕಾರ್ಯಾಚರಣೆ ಮಾಡಿ ತೆಗಿಬೇಕಾಗತ್ತೆ. ಇಲ್ಲಿವರೆಗೂ ನಮಗೆ ಟ್ರಾಫಿಕ್ ಪೊಲೀಸ್ನವರು 2751 ವಾಹನಗಳು ಈ ರೀತಿ ಅನಾಥವಾಗಿ ಬೀಡಾಡಿ ವಾಹನಗಳು ಇದ್ದಾವೆ ಅಂತ ಟ್ರಾಫಿಕ್ ಪೊಲೀಸ್ನವರು ಗುರುತಿಸಿದ್ದಾರೆ, 2751. ಅದಲ್ಲದೆ ನಾವು ಸಾರ್ವಜನಿಕರಿಗೂ ಮನವಿ ಮಾಡಿದ್ವಿ. ಟ್ರಾಫಿಕ್ ಪೊಲೀಸ್ ಅವ್ರದ್ದು ಅಸ್ತ್ರಮ್ ಅಂತ ಒಂದು ಆ್ಯಪ್ ಇದೆ. ಆ್ಯಪ್ ಮುಖಾಂತರ ಎಲ್ಲಾದರೂ ಅನಾಥ ವಾಹನ, ಬೀಡಾಡಿ ವಾಹನ ಇದ್ರೆ ಅದನ್ನ ನಮಗೆ ರಿಪೋರ್ಟ್ ಮಾಡೋದಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ವಿ. ಅದರ ಮುಖಾಂತರ 1498 ಈ ರೀತಿ ಅನಾಥ ವಾಹನಗಳಿದಾವೆ ಅಂತ ಸಾರ್ವಜನಿಕರು ನಮಗೆ ರಿಪೋರ್ಟ್ ಮಾಡಿದ್ದಾರೆ ಅಸ್ತ್ರಮ್ ಆಪ್ ಮುಖಾಂತರ. ಎರಡೂ ಸೇರಿಸಿದ್ರೆ ಒಟ್ಟಾರೆ ಇಲ್ಲಿಯವರೆಗೆ ಕಳೆದ ಒಂದು 15 ದಿನಗಳಿಂದ ನಾವು ಇದನ್ನ ಗಮನ ಇಟ್ಟು ಮಾಡ್ತಾ ಇದ್ದೇವೆ. 4249 ಬೀಡಾಡಿ ವಾಹನಗಳು ಇದಾವೆ ಅಂತ ನಾವು ಗುರುತಿಸಿದ್ದೇವೆ. ಇಷ್ಟೇ ಅಲ್ಲ, ಇನ್ನೂ ಹೆಚ್ಚಿಗೆ ಇರಬಹುದು. ಇವತ್ತು ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಅಸ್ತ್ರಮ್, ಟ್ರಾಫಿಕ್ ಪೊಲೀಸ್ನ ಅಸ್ತ್ರಮ್ ಆ್ಯಪ್ ಅನ್ನ ಮುಖಾಂತರ ತಾವು ಇಂಥ ಅನಾಥ ವಾಹನಗಳನ್ನು ರಿಪೋರ್ಟ್ ಮಾಡಿದರೆ ಅಲ್ಲೂ ಕೂಡ ನಮ್ಮ ಅಧಿಕಾರಿಗಳು ಇನ್ಸ್ಪೆಕ್ಷನ್ ಮಾಡ್ತಾರೆ. ಅದು ಅನಾಥ ವಾಹನ ಅಂತ ಕಂಡು ಬಂದರೆ ಅದಕ್ಕೂ ನೋಟಿಸ್ ಅಂಟಿಸ್ತೀವಿ. ಮುಂದಿನ ದಿನ ಅವುಗಳನ್ನು ತೆರವು ಮಾಡ್ತೇವೆ. ನಾನು ಇದರ ಮುಖಾಂತರ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಸಾರ್ವಜನಿಕರ ಸ್ವತ್ತು, ರಸ್ತೆ ಮತ್ತು ಫುಟ್ಪಾತ್ ಇದನ್ನ ಗೌರವಿಸೋದನ್ನ ನಾವೆಲ್ಲರೂ ಕೂಡ ಮೈಗೂಡಿಸ್ಕೋಬೇಕು. ಆ ಸಾರ್ವಜನಿಕರ ಆಸ್ತಿಗಳನ್ನು ಅತಿಕ್ರಮಣ ಮಾಡಿದರೆ ನಾವು ಸುಮ್ಮನೆ ಇರೋದಕ್ಕಾಗೋದಿಲ್ಲ.
ಇವೆಲ್ಲ ಟ್ರಾಫಿಕ್ ಪೊಲೀಸು ಸಾರ್ವಜನಿಕರು ರಿಪೋರ್ಟ್ ಮಾಡಿರೋದ್ರ ಪೈಕಿ ಇಲ್ಲಿವರೆಗೆ 1034 ವಾಹನಗಳಿಗೆ ನಾವು ಸ್ಟಿಕ್ಕರ್ ಅಂಟಿಸಿದ್ದೀವಿ. ಕಳೆದ ಒಂದು ವಾರದಿಂದ ಸ್ಟಿಕ್ಕರ್ ನೋಟಿಸ್ ಅಂಟಿಸಿದ್ದೇವೆ. ಅದರಲ್ಲಿ 72 ಜನ ಬಂದು ವಾಪಸ್ಸು ವೆಹಿಕಲ್ ಅನ್ನ ತಗೊಂಡಿದ್ದಾರೆ. ಇನ್ನ 1000 ಜನ ತಗೊಂಡಿಲ್ಲ. ಅವ್ರದ್ದು ನಾವು ನೋಟಿಸ್ ಅಂಟಿಸಿ 7 ದಿನ ಅಲ್ಲ, ಒಂದು ಎಕ್ಸ್ಟ್ರಾ 8 ದಿನ ಕೊಟ್ಟು 8 ದಿನದ ನಂತರ ಇವತ್ತು ತೆರವು ಮಾಡುವ ಕಾರ್ಯಾಚರಣೆ ಆರಂಭ ಮಾಡಿದ್ದೇವೆ. ದಿನನಿತ್ಯ ಇನ್ನು ಮೇಲೆ ಯಾರ್ಯಾರ್ದು 8 ದಿನ 9 ದಿನ ಆಗುತ್ತೆ ಅಂತ ವಾಹನಗಳನ್ನ ನಾವು ತೆರವು ಮಾಡಿ ಸಿಟಿಯನ್ನ ಒಂಥರ ಈ ಗಲೀಜು ವಾಹನಗಳು ಗುಜರಿ ನೋಡೋದಕ್ಕೆ ಗುಜರಿ ತರ ಆಗಬಾರ್ದು, ಸಿಟಿನೂ ಗುಜರಿ ಆಗಬಾರ್ದು. ಅದು ಅವರು ಯಾರಾದ್ರೂ ಗುಜರಿ ಬಿಸ್ನೆಸ್ ಮಾಡೋಂಗಿದ್ರೆ ಅಲ್ಲಿಗೆ ಹೋಗಿ ಕೊಡಿ. ನೀವು ಬೇಡ ಅಂತ ಹೇಳಿದ್ರೆ ಅದನ್ನ ಯಾರಿಗಾದ್ರೂ ಗುಜರಿವರೆಗೆ ಮಾರಾಟ ಮಾಡಿ. ರೋಡ್ ಮೇಲೆ ತಂದು ಬಿಸಾಕ್ಬಿಟ್ಟು ರಸ್ತೆಯನ್ನ ಗುಜರಿ ಮಾಡೋದಕ್ಕೆ ನಾವು ಸುಮ್ಮನೆ ಇರೋದಕ್ಕಾಗೋದಿಲ್ಲ ಈ ರೀತಿ ಮಾಡಿದಾಗ. ಹಾಗಾಗಿ ಇವತ್ತಿಂದ ನಾವು ವಾಹನಗಳನ್ನ ಇಲ್ಲಿಂದ ನಿರ್ಮೂಲನೆ ಮಾಡುವಂತಹ ಕಾರ್ಯಾಚರಣೆಯನ್ನ ಸಾಂಕೇತಿಕವಾಗಿ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಇದನ್ನ GBA ಅಧಿಕಾರಿಗಳು ಮತ್ತು ಟ್ರಾಫಿಕ್ ಪೊಲೀಸ್ನವರ ಸಹಯೋಗದಲ್ಲಿ ಇದನ್ನ ಮುಂದುವರಿಸ್ತೇವೆ. ಬೆಂಗಳೂರಿನಲ್ಲಿ ಸುಧಾರಣೆ ಕ್ರಮಗಳಲ್ಲಿ ಇದು ಕೂಡ ಒಂದು ಹೆಜ್ಜೆಯನ್ನ ನಾವು ಇಡ್ತಾ ಇದ್ದೇವೆ. ಒಂದಾದ್ಮೇಲೆ ಒಂದು ಹೀಗೆ ಇನ್ನೂ ಅನೇಕ ಸಮಸ್ಯೆಗಳಿದಾವೆ, ಅವುಗಳ ಕಡೆಗೂ ಕೂಡ ಖಂಡಿತವಾಗಿ ಗಮನ ಕೊಡ್ತೇವೆ. ಆದ್ರೆ ಜನನೂ ಸಹಕಾರ ಕೊಡ್ಬೇಕು. ಈ ರೀತಿ ಟೋಯಿಂಗ್ ಕಾರ್ಯಾಚರಣೆಗೆ ಚಾಲನೆ ಕೊಟ್ಟಿದ್ದಾರೆ ಸಚಿವರು. ಕೃಷ್ಣ ಬೈರೇಗೌಡರು ವಿವರಿಸ್ತಾ ಇದ್ರು. ವಾರಗಳ ಕಾಲ ನಾವು ಕಾಲಾವಕಾಶ ಕೊಟ್ವಿ, ನೋಟಿಸನ್ನು ಅಂಟಿಸಿದ್ವಿ, ಆದರೂ ಕೂಡ ಬಂದದ್ದು ಸಾವಿರಾರು ವಾಹನಗಳ ಪೈಕಿ ಸುಮಾರೊಂದು 70-75 ಮಂದಿ ಮಾತ್ರ ಬಂದು ತಮ್ಮ ವಾಹನ ಅದು ಅಂತ ಹೇಳಿ ದಂಡ ಕಟ್ಟಿ ತೆಗೆದುಕೊಂಡು ಹೋಗಿದ್ದಾರೆ. ಬಿಟ್ಟರೆ ಉಳಿದೆಲ್ಲವೂ ಕೂಡ ಅಲ್ಲೇ ಇದೆ. ಹಾಗಾಗಿ ಈಗ ಡೆಡ್ಲೈನ್ ಅಂತ್ಯ ಆದಂತಹ ಹಿನ್ನೆಲೆಯಲ್ಲಿ ಟೋಯಿಂಗ್ ಮಾಡ್ಕೊಂಡು ತೆಗೆದುಕೊಂಡು ಹೋಗ್ತೀವಿ. ನಂತರ ಮತ್ತೆ 15 ದಿನ ನಮ್ಮ ಬಳಿಯೇ ಇರುತ್ತೆ. ಆಗಲೂ ಕೂಡ ಬಂದು ಅಲ್ಲಿ ದಂಡ ಕಟ್ಟಿ ತಮ್ಮ ಕಾರನ್ನು ತೆಗೆದುಕೊಂಡು ಹೋಗ್ಬೋದು. ಇಲ್ಲ ಅಂತಂದರೆ ನಾವು ಹರಾಜು ಹಾಕ್ತೀವಿ ಎನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕೃಷ್ಣ ಬೈರೇಗೌಡರು. ಬೇಡಾಡಿ ವಾಹನಗಳನ್ನು ಅನಾಥವಾಗಿ ಎಲ್ಲೆಂದರಲ್ಲಿ ಸಾರ್ವಜನಿಕ ಸ್ವತ್ತಾಗಿರುವಂಥ ರಸ್ತೆಗಳಲ್ಲಿ ಫುಟ್ಪಾತ್ ಮೇಲೆ ನಿಲ್ಲಿಸುವುದಕ್ಕೆ ಬಿಡೋದಿಲ್ಲ. ನಗರದ ಅಂದ ಹಾಳ್ಗೆಡುತ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಾಚರಣೆಯನ್ನು ನಡೆಸ್ತಾ ಇರೋದಾಗಿ ಕೃಷ್ಣ ಬೈರೇಗೌಡರು ತಿಳಿಸಿದ್ದಾರೆ. ಈಗಾಗಲೇ ಅಸ್ತ್ರಂ ಆ್ಯಪ್ ಮೂಲಕ ಸಾವಿರಾರು ವಾಹನಗಳ ಬಗ್ಗೆ ಮಾಹಿತಿಯನ್ನು ಖುದ್ದು ಜನ ಕೊಟ್ಟಿದ್ರು. ಅದರ ಜೊತೆಗೆ ಅಧಿಕಾರಿ ವರ್ಗ ಕೂಡ ನೋಟಿಸ್ ಮಾಡಿ ನೋಟಿಸ್ಗಳನ್ನು ಅಂಟಿಸಿತ್ತು. ಸುಮಾರು 4,000-5 ಸಾವಿರದಷ್ಟು ವಾಹನಗಳ ಪೈಕಿ ನೋಟಿಸ್ ಅಂಟಿಸಿದ್ರಲ್ಲಿ ಬರೀ 70-75 ಮಂದಿ ಮಾತ್ರ ಬಂದು ತಮ್ಮ ವಾಹನಗಳನ್ನು ತೆಗೆದುಕೊಂಡಿದ್ದಾರೆ. ಉಳಿದವರೆಲ್ಲರದ ವಾಹನಗಳು ಕೂಡ ಇವತ್ತಿನಿಂದ ಈ ಕ್ಷಣದಿಂದ ಟೋಯಿಂಗ್ ಆಗ್ತಾ ಇದೆ. ಅನಾಥ ವಾಹನಗಳ ಟೋಯಿಂಗ್ ಕಾರ್ಯಾಚರಣೆ ಶುರುವಾಗಿರೋದನ್ನು ಗಮನಿಸ್ತಾ ಇದ್ವಿ. ಮಲ್ಲೇಶ್ವರಂನಲ್ಲಿ ಈ ಕಾರ್ಯಾಚರಣೆಗೆ ಚಾಲನೆ ಕೊಟ್ಟಿದ್ದಾರೆ ಸಚಿವರು. ಸಚಿವ ಕೃಷ್ಣ ಬೈರೇಗೌಡರ ಸೂಚನೆಯಂತೆ ಈಗ ಕಾರ್ಯಾಚರಣೆ ಶುರುವಾಗಿದೆ. ಶಾಸಕ ದಿನೇಶ್ ಗುಂಡೂರಾವ್ ಕೂಡ ಸಾಥ್ ಕೊಟ್ಟಿದ್ದಾರೆ. ವಾರದ ಹಿಂದೆ ವಾಹನಗಳಿಗೆ ನೋಟಿಸ್ ಅಂಟಿಸಿತ್ತು GBA. ಈಗ ಆ ಡೆಡ್ಲೈನ್ ಅಂತ್ಯ ಆಗಿರೋದ್ರಿಂದ ಬಿಡಾಡಿ ವಾಹನಗಳ ಎತ್ತಂಗಡಿ ಕಾರ್ಯ ಶುರುವಾಗಿದೆ. ಟೋಯಿಂಗ್ ಮಾಡಲಾಗ್ತಾ ಇದೆ. ಗಮನಿಸಿ, ನಿಮ್ದು ಯಾವುದಾದ್ರೂ ವಾಹನಗಳು ಈ ರೀತಿ ನಿಲ್ಲಿಸಿದ್ರೆ, ನೋಟಿಸ್ ಅಂಟಿಸಿ ಹೋಗಿದ್ರೆ ಈಗಲೂ ಕೂಡ ಕಾಲಾವಕಾಶ ಇದೆ. ಟೋಯಿಂಗ್ ಆಗಿರುವಂತಹ ವಾಹನಗಳನ್ನ ಸಂಬಂಧಪಟ್ಟಂಥ ಸೆಂಟರ್ಗಳಿಗೆ ಹೋಗಿ ಅಲ್ಲಿಂದ ಆ ವಾಹನಗಳನ್ನ ಪಡೆಯೋದಕ್ಕೆ ಅವಕಾಶ ಇದೆ. ಅದಾದ ಮೇಲೆ ನಿಮ್ಮ ವಾಹನ ನಿಮಗೆ ಸಿಗಲ್ಲ, ಹರಾಜಾಗತ್ತೆ. ಎರಡು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನಾವು. ಸ್ಕ್ರೀನ್ನ ಎಡಭಾಗದಲ್ಲಿ ನೋಡ್ತಾ ಇರೋದು ವಾರದ ಹಿಂದಷ್ಟೇ ಈ ಬಿಡಾಡಿ ವಾಹನಗಳಿಗೆ ನೋಟಿಸ್ ಅಂಟಿಸೋ ಕಾರ್ಯ ಶುರುವಾಗಿತ್ತು. GBA ನೋಟಿಸ್ ಅನ್ನು ಅಂಟಿಸಿತ್ತು. ಆ ಅಂಟಿಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಅಂದ್ರೆ ನಿಮ್ಮ ವಾಹನ ಇಲ್ಲಿ ಅನಧಿಕೃತವಾಗಿ ನಿಲ್ಲಿಸಿದ್ದೀರಾ, ಇದನ್ನು ತಕ್ಷಣವೇ ತೆಗೆದುಕೊಂಡು ಹೋಗಿ, ಇಲ್ಲ ಅಂದ್ರೆ ನಾವು ಟೋಯಿಂಗ್ ಮಾಡಬೇಕಾಗುತ್ತೆ ಅನ್ನುವಂಥ ಸೂಚನೆಯನ್ನು ಆ ಮಾಲೀಕರಿಗೆ ತಿಳಿಸುವಂಥ ಪ್ರಯತ್ನ ಈ ನೋಟಿಸ್ನಲ್ಲಿ ಇದ್ದದ್ದು. ಅಂದರೆ ಅಲ್ಲೊಂದು ಮಿನಿಮಲ್ ದಂಡವನ್ನು ಕಟ್ಟಬೇಕಾಗತ್ತೆ, 500 ರೂಪಾಯಿ ದಂಡ ಕಟ್ಟಬೇಕು, ನಂತರ ಆ ವಾಹನವನ್ನು ತೆಗೆದುಕೊಂಡು ಹೋಗಬೇಕು. ಆದರೆ ಈಗಲೂ ಕೂಡ ಆ ಟೋಯಿಂಗ್ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಮತ್ತೊಂದು ಅವಕಾಶ ಇದೆ. ಒಂದು ವಾರಗಳ ಹಿಂದೆಷ್ಟೇ ನೋಟಿಸ್ ಅನ್ನ ಅಂಟಿಸಿದ್ರು, ಆದ್ರೂ ಕೂಡ ನೋಟಿಸ್ಗೆ ವಾಹನ ಮಾಲೀಕರು ಯಾವುದೇ ರೀತಿ ಸ್ಪಂದನೆಯನ್ನ ವ್ಯಕ್ತವಾಗಿರಲಿಲ್ಲ. ಹೀಗಾಗಿ ಅವುಗಳನ್ನ ಸಾಗಾಣಿಕೆ ಮಾಡುವಂತಹ ಕೆಲಸವನ್ನ ಮಾಡ್ತೇವೆ, ಟೋಯಿಂಗ್ ಬಳಿಕ ಮತ್ತೆ 15 ದಿನಗಳ ಕಾಲ ಸಮಯಾವಕಾಶವನ್ನ ಕೊಡ್ತೇವೆ ಅಂತ ಸಚಿವರು ಹೇಳ್ತಿದ್ದಾರೆ. ರಸ್ತೆ ಹಾಗೂ ಫುಟ್ಪಾತ್ ಯಾರ ಆಸ್ತಿಯೂ ಕೂಡ ಅಲ್ಲ, ಇದು ಸಾರ್ವಜನಿಕರ ಆಸ್ತಿ. ಈ ರೀತಿ ಸಾರ್ವಜನಿಕ ಜಾಗವನ್ನ ಅತಿಕ್ರಮಣ ಮಾಡಿಕೊಳ್ಳಬೇಡಿ ಅಂತ
ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದು ಕಡೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಕೃಷ್ಣ ಬೈರೇಗೌಡರು. ಈಗಾಗಲೇ ಬೆಂಗಳೂರಿನ ಕ್ಲೀನ್ ಸಿಟಿ ಮಾಡುವತ್ತ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವಂತಹ ಕೃಷ್ಣ ಬೈರೇಗೌಡರು ಈಗಾಗಲೇ ಅಂಗಡಿ ತೆರವುಗಳ ಕಾರ್ಯಾಚರಣೆ ಒಂದು ಕಡೆ ಆಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಅಲ್ಲಲ್ಲಿ ನಿಂತಿದ್ದಂತಹ ವಾಹನಗಳ ತೆರವು ಕಾರ್ಯಾಚರಣೆ ಕೂಡ ಈಗ ಚುರುಕುಗೊಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುಧಾರಣೆ ತರಬೇಕು ಅನ್ನೋ ಉದ್ದೇಶಗಳಿಂದ ಸಮಸ್ಯೆಗಳನ್ನು ಗುರುತಿಸಿ ಒಂದೊಂದೇ ಸಮಸ್ಯೆಗೆ ಪರಿಹಾರ ನೀಡುವಂಥ ಪ್ರಯತ್ನವನ್ನು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ GBA ವತಿಯಿಂದ ನಮ್ಮ ಅಧಿಕಾರಿಗಳು GBA ಮತ್ತು ಟ್ರಾಫಿಕ್ ಪೊಲೀಸು ಸೇರಿ ಸಾಕಷ್ಟು ಸುಧಾರಣೆ ಕ್ರಮಗಳನ್ನು ತರ್ತಾ ಇದ್ದೇವೆ. ಅದರಲ್ಲಿ ಇವತ್ತು ಈ ಅನಾಥ ವಾಹನಗಳು ಅಥವಾ ಬೀಡಾಡಿ ವಾಹನಗಳಂತ ಏನು ಕರೀತೇವೆ, ರಸ್ತೆಯಲ್ಲಿ ಫುಟ್ಪಾತಲ್ಲಿ ವಾರಗಟ್ಟಲೆ ಗಾಡಿಗಳನ್ನು ತಿಂಗಳುಗಟ್ಟಲೆ ಅಲ್ಲೇ ಅನಾಥವಾಗಿ ಬಿಟ್ಟು ಇದರಿಂದ ಪಾದಾಚಾರಿಗಳಿಗೂ ತೊಂದರೆ ಮತ್ತು ವಾಹನ ಸಂಚಾರಕ್ಕೂ ತೊಂದರೆ, ಟ್ರಾಫಿಕ್ ಪ್ರಾಬ್ಲಮ್ಗೂ ಕಾರಣ ಆಗುತ್ತೆ. ಯಾಕಂದರೆ ರಸ್ತೆಗಳಲ್ಲೆಲ್ಲ ತಿಂಗಳಾನುಗಟ್ಟಲೆ ವಾಹನಗಳನ್ನು ಬಿಟ್ಬಿಟ್ಟು ಅದರಿಂದ ಆಗುವಂಥ ತೊಂದರೆ ಪ್ರತಿನಿತ್ಯ ಲಕ್ಷಾಂತರ ಜನ ಅನುಭವಿಸ್ತಾರೆ. ಬೆಂಗಳೂರಿನಲ್ಲಿ ಸುಧಾರಣೆ ತರಬೇಕು ಅನ್ನೋ ಉದ್ದೇಶಗಳಿಂದ ಸಮಸ್ಯೆಗಳನ್ನು ಗುರುತಿಸಿ ಒಂದೊಂದೇ ಸಮಸ್ಯೆಗೆ ಪರಿಹಾರ ನೀಡುವಂಥ ಪ್ರಯತ್ನವನ್ನು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ GBA ವತಿಯಿಂದ ನಮ್ಮ ಅಧಿಕಾರಿಗಳು GBA ಮತ್ತು ಟ್ರಾಫಿಕ್ ಪೊಲೀಸು ಸೇರಿ ಸಾಕಷ್ಟು ಸುಧಾರಣೆ ಕ್ರಮಗಳನ್ನು ತರ್ತಾ ಇದ್ದೇವೆ. ಅದರಲ್ಲಿ ಇವತ್ತು ಈ ಅನಾಥ ವಾಹನಗಳು ಅಥವಾ ಬೀಡಾಡಿ ವಾಹನಗಳಂತ ಏನು ಕರೀತೇವೆ, ರಸ್ತೆಯಲ್ಲಿ ಫುಟ್ಪಾತಲ್ಲಿ ವಾರಗಟ್ಟಲೆ ಗಾಡಿಗಳನ್ನು ತಿಂಗಳುಗಟ್ಟಲೆ ಅಲ್ಲೇ ಅನಾಥವಾಗಿ ಬಿಟ್ಟು ಇದರಿಂದ ಪಾದಾಚಾರಿಗಳಿಗೂ ತೊಂದರೆ ಮತ್ತು ವಾಹನ ಸಂಚಾರಕ್ಕೂ ತೊಂದರೆ, ಟ್ರಾಫಿಕ್ ಪ್ರಾಬ್ಲಮ್ಗೂ ಕಾರಣ ಆಗುತ್ತೆ. ಯಾಕಂದರೆ ರಸ್ತೆಗಳಲ್ಲೆಲ್ಲ ತಿಂಗಳಾನುಗಟ್ಟಲೆ ವಾಹನಗಳನ್ನು ಬಿಟ್ಬಿಟ್ಟು ಅದರಿಂದ ಆಗುವಂಥ ತೊಂದರೆ ಪ್ರತಿನಿತ್ಯ ಲಕ್ಷಾಂತರ ಜನ ಅನುಭವಿಸ್ತಾರೆ.